ಭರವಸೆಯ ಪಯಣ ಶಾಂತಿಯ ಪಥದಲ್ಲಿ ಈ ಸುಂದರ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣ ಆಗುವ ಮೊದಲು ತಮ್ಮ ಶಿಷ್ಯರಿಗೆ ಕೊಟ್ಟ ಆದೇಶವಿತ್ತು, ಹೋಗಿರಿ ಸಾರಿರಿ ಎನ್ನ ಸುವಾರ್ತೆ. ದೀಕ್ಷಾಸ್ಥಾನ ಪಡೆದ ಪ್ರತಿಯೊಬ್ಬರಿಗೂ ಸುವಾರ್ತೆಯನ್ನು ಸಾರುವ ಹಕ್ಕನ್ನು ಅವರು ಪಡೆದಿದ್ದಾರೆ. ಇವತ್ತು ನಮ್ಮೆಲ್ಲರ ಕರ್ತವ್ಯ ಸುವಾರ್ತೆಯನ್ನು ಸಾರೋದು, ಪ್ರಭು ಯೇಸು ಕ್ರಿಸ್ತರನ್ನ ಪ್ರಕಟಿಸುವ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಪ್ರಿಯರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸುವಾರ್ಥ ಪ್ರಸಾರ ಆಯೋಗದ ಕಾರ್ಯದರ್ಶಿಯಾಗಿರುವ ಫಾದರ್ ಅಭಿಷೇಕ್ ಮೋಸೆಸ್ ನಮ್ಮ ಜೊತೆಗಿದ್ದಾರೆ. ಪ್ರತ್ಯೇಕವಾಗಿ ನಮ್ಮ ಧರ್ಮಕ್ಷೇತ್ರದಲ್ಲಿ ಹಲವು ಕಡೆ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಸುವಾರ್ತೆಯನ್ನ ಪ್ರಸಾರ ಮಾಡಿದ ಅನುಭವ ಅವರಿಗಿದೆ. ಇವತ್ತು ತಮ್ಮ ಅನುಭವವನ್ನ ಹಾಗೂ ವ್ಯಾಟಿಕನ್ ಮಹಾಸಮ್ಮೇಳನ ಸುವಾರ್ಥ ಪ್ರಸಾರದ ಬಗ್ಗೆ ಏನು ಹೇಳುತ್ತದೆ ಇದರ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಗುರುಗಳೇ, ನೀವು ನಮ್ಮ ಜೊತೆಗಿರೋದು ನಮಗೆ ತುಂಬಾ ಸಂತೋಷ. ನನ್ನ ಮೊದಲ ಪ್ರಶ್ನೆ, ಫಾದರ್ ಅವರೇ, ಈ ಸುವಾರ್ಥ ಪ್ರಸಾರ ಹೇಗೆ ಪ್ರಾರಂಭವಾಯಿತು? ಇದು ಧರ್ಮಸಭೆಯ ಆರಂಭ, ಇದರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಚ್ಛಿಸುತ್ತೀರಿ ಗುರುಗಳೇ? ಸುವಾರ್ಥ ಪ್ರಸಾರ ಅಂದ್ರೆ, ಸುವಾರ್ತೆ ಅಂದ್ರೆ ಕಳಿಸುವುದು, ಪ್ರಸಾರ ಅಂದ್ರೆ ಸಾರುವುದು. ಮತ್ತಾಯನ ಶುಭ ಸಂದೇಶ ಅದೇ 28 ವಾಕ್ಯ 19ರಲ್ಲಿ ಪ್ರಭು ಯೇಸು ಶಿಷ್ಯರಿಗೆ ಒಂದು ಆಜ್ಞೆಯನ್ನು ನೀಡುತ್ತಾರೆ. ಅದೇನೆಂದ್ರೆ, ಹೋಗಿರಿ ಎಲ್ಲ ದೇಶಗಳಿಗೆ, ಜನರನ್ನು ನಿಮ್ಮ ಶಿಷ್ಯರನ್ನಾಗಿ ಮಾಡಿರಿ. ಅದಾದ ನಂತರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ನೀಡಿರಿ. ಈ ಮಾತುಗಳ ಮೂಲಕ ಶಿಷ್ಯರನ್ನು ವಿವಿಧ ದೇಶಗಳಿಗೆ ಕಳಿಸಿದರು. ಅಂದು ಪ್ರಭು ಯೇಸುವಿನ ಜೀವನದ ಅನುಭವವನ್ನು ಪಡೆದ ಶಿಷ್ಯರು, ತದಾದ ನಂತರ ಮರಣದ ನಂತರ ಪ್ರಭು ಯೇಸುವಿನ ಪುನರುತ್ಥಾನದ ಅನುಭವವನ್ನು ಪಡೆದ ಶಿಷ್ಯರು ಆ ಅನುಭವವನ್ನು ಬೇರೆಯವರು ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಹೀಗೆ ಸುವಾರ್ಥ ಪ್ರಸಾರವು ಆ ಅನುಭವವನ್ನು ಎಲ್ಲರಲ್ಲಿ ಹಂಚುತ್ತಾ ಇಂದು ಸಹ ಪ್ರಭು ಯೇಸುವಿನ ಸುವಾರ್ತೆಯನ್ನು ನಾವು ಸಾರುತ್ತಿದ್ದೇವೆ. ಗುರುಗಳೇ, ಬಲು ಚಂದವಾಗಿ ನೀವು ವಿವರಿಸಿದ್ದೀರಿ. ಹಾಗಾದರೆ ನನ್ನ ಎರಡನೆಯ ಪ್ರಶ್ನೆ, ಈ ಸುವಾರ್ಥ ಪ್ರಸಾರ ಮಾಡಲಿಕ್ಕೆ ಕಾರಣ ಯಾರು? ಇದು ಹೇಗೆ ಬೆಳೆಯಿತು? ಇದರ ಬಗ್ಗೆ ನೀವೇನು ಹೇಳ್ತೀರಿ? ಫಾದರ್ ಅವರೇ, ನೀವು ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಏಕೆಂದ್ರೆ ಪ್ರತಿಯೊಂದು ಕಾರ್ಯಕ್ಕೆ ಒಂದು ಕಾರಣ ಅನ್ನೋದಿರ್ತದೆ. ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕಂದ್ರೂ ಒಂದು ಕಾರಣ ಇರ್ತದೆ. ಅದೇ ರೀತಿ ಸುವಾರ್ಥ ಪ್ರಸಾರಕ್ಕೆ ಬಹಳ ಮುಖ್ಯವಾದ ಕಾರಣವೇನೆಂದರೆ, ತ್ರಯೇಕ ದೇವರ ಪ್ರೀತಿಯನ್ನ ನಮಗೆ ತೋರ್ಪಡಿಸಲು. ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡಬಹುದು, ಅದೇ 2 ವಾಕ್ಯ 6ರಲ್ಲಿ ಪ್ರಭು ಯೇಸುವನ್ನ ಮನುಷ್ಯನಾಗಿ ಸೃಷ್ಟಿ ಮಾಡುವುದರ ಮೂಲಕ, ಈ ಭೂಮಿಗೆ ಕಳುಹಿಸುವುದರ ಮೂಲಕ ಶಿಲುಬೆಗೆ ಮರಣ ಹೊಂದುವ ತನಕ ವಿಧಿಯರಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡರು ಎಂಬ ಮಾತುಗಳಿಂದ ನಾವು ಆಲಿಸಬಹುದು. ದೇವರು ಸೃಷ್ಟಿ ಮಾಡುವುದರ ಮೂಲಕ ನಮಗೆ ಅವರ ಪ್ರೀತಿಯನ್ನು ತೋರ್ಪಡಿಸಿದರು. ತನ್ನ ಮಗನನ್ನು, ಒಬ್ಬನೇ ಮಗನನ್ನು ಇಡೀ ಜಗತ್ತಿಗೆ ನೀಡುವುದರ ಮೂಲಕ ಮತ್ತೊಮ್ಮೆ ಅವರು ದೇವರ ಪ್ರೀತಿಯನ್ನು ತೋರ್ಪಡಿಸಿದರು. ಇಂದು ಸಹ ಅದೇ ಪ್ರೀತಿಯನ್ನು ನಾವು ಸವಿಯುತ್ತಿದ್ದೇವೆ. ವಿಶೇಷವಾಗಿ ಅಲ್ಲಿಗೆ ದೇವರ ಪ್ರೀತಿ ಅಂತ್ಯವಾಗಲಿಲ್ಲ, ಬದಲಾಗಿ ಇಂದು ಸಹ ಪವಿತ್ರಾತ್ಮರು ನಮ್ಮಲ್ಲಿ ಜೀವಿಸುತ್ತಿದ್ದಾರೆ. ಪ್ರತಿಯೊಂದು ಸಂಸ್ಕಾರಗಳನ್ನು ಸ್ವೀಕರಿಸುವುದರ ಮೂಲಕ ಇಂದು ಸಹ ತ್ರಯೇಕ ದೇವರ ಪ್ರೀತಿಯನ್ನು ನಾವು ಅನುಭವಿಸುತ್ತಿದ್ದೇವೆ. ಗುರುಗಳೇ, ಸುಂದರವಾಗಿ ನೀವು ಹೇಳಿದ್ದೀರಿ, ಸುವಾರ್ಥ ಪ್ರಸಾರ ಮಾಡಬೇಕು. ಆದರೆ ಈ ಸುವಾರ್ಥ ಪ್ರಸಾರವನ್ನ ಯಾರು ಮಾಡಬೇಕು? ಇದರ ಜವಾಬ್ದಾರಿ ಯಾರದು? ಗುರುಗಳೇ, ಸಾಮಾನ್ಯವಾಗಿ ನಮ್ಮ ಜನರು ಯೋಚಿಸುವುದು, ಒಂದು ಸುವಾರ್ಥ ಪ್ರಸಾರವು ಒಬ್ಬ ಗುರುಗಳ ಹಾಗೂ ಕನ್ಯಾ ಭಗಿನಿಯರ ಧರ್ಮಾಧ್ಯಕ್ಷರ ಜವಾಬ್ದಾರಿ ಎಂದು ಭಾವಿಸುತ್ತಾರೆ. ಅದು ಆ ರೀತಿಯಲ್ಲ. ಬದಲಾಗಿ ಕ್ರಿಸ್ತೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನ ಪಡೆದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದೇ ರೀತಿ ಇದು ಕೊಚ್ಚಿಕೊಳ್ಳುವ ವಿಷಯವೇನಲ್ಲ. ಯಾಕಂದ್ರೆ 1 ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಅಧ್ಯಾಯ 9 ವಾಕ್ಯ 16ರಲ್ಲಿ ಈ ರೀತಿ ಹೇಳುತ್ತದೆ, ನೀನು ಶುಭ ಸಂದೇಶವನ್ನು ಸಾರುತ್ತಿದೆ ಎಂದು ಕೊಚ್ಚಿಕೊಳ್ಳಬೇಡ, ಬದಲಾಗಿ ಇದು ನಿನ್ನ ಕರ್ತವ್ಯ ಹಾಗೂ ಜವಾಬ್ದಾರಿ. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಜವಾಬ್ದಾರಿ. ದೇವರ ಸುವಾರ್ತೆಯನ್ನು ಸಾರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ನಾವು ಕೊಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಬದಲಾಗಿ ಪ್ರತಿಯೊಬ್ಬರು ನಾವೆಲ್ಲರೂ ದೇವರ ಸುವಾರ್ತೆಯನ್ನು ಸಾರುವ ಜವಾಬ್ದಾರಿಯನ್ನು, ಕರ್ತವ್ಯವನ್ನು ನಾವು ಹೊಂದಿದ್ದೇವೆ. ಜಗದ್ಗುರು ದ್ವಿತೀಯ ಜಾನ್ ಪೌಲ್ ಅವರು ಹೇಳುವಂತೆ, ಎಲ್ಲ ದೇಶಗಳಿಗೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಿರಿ ಎಂಬ ಮಾತುಗಳನ್ನು ನುಡಿತಾರೆ.
ನಾವೆಲ್ಲರೂ ನಮ್ಮ ಸ್ಥಳದಲ್ಲಿ ದೇವರ ವಾಕ್ಯವನ್ನು ಸಾರುವುದಲ್ಲ, ಬದಲಾಗಿ ಕ್ರಿಸ್ತನ ನಾಮದಲ್ಲಿ, ತ್ರೈಕ ದೇವರ ನಾಮದಲ್ಲಿ ದೀಕ್ಷಾಸ್ನಾನ ಪಡೆದ ನಾವೆಲ್ಲರೂ ಎಲ್ಲರ ಬಳಿ ದೇವರ ಸುವಾರ್ತೆಯನ್ನು ಸಾರುವ ಹಕ್ಕು, ಬಾಧ್ಯತೆಯನ್ನು, ಜವಾಬ್ದಾರಿಯನ್ನು, ಕರ್ತವ್ಯವನ್ನು ಹೊಂದಿದ್ದೇವೆ. ಹೌದು, ನೀವು ಹೇಳಿದ್ದೀರಿ, ನಮ್ಮೆಲ್ಲರ ಕರ್ತವ್ಯ ನಾವು ಸುವಾರ್ತೆಯನ್ನು ಸಾರಬೇಕು. ಆದರೆ ಈ ಪ್ರಸ್ತುತ ಕಾಲದಲ್ಲಿ ನಾವು ಸುವಾರ್ತೆಯನ್ನು ಯಾವ ರೀತಿ ಸಾರಬಹುದು? ಇದು ಆಲೋಚಿಸುವ ವಿಷಯವಾಗಿದೆ. ಸುವಾರ್ತೆಯನ್ನು ವಿವಿಧ ರೀತಿಯಲ್ಲಿ ನಾವು ಸಾರಬಹುದು. ಸುವಾರ್ತೆ ಎಂದ ತಕ್ಷಣ ನಾವು ಯೋಚಿಸಬಹುದು, ಒಂದು ಶುಭ ಸಂದೇಶವನ್ನು, ದೇವರ ವಾಕ್ಯವನ್ನು ಹಿಡಿದುಕೊಂಡು ದೇವರ ವಾಕ್ಯವನ್ನು ಸಾರಬೇಕು ಅಂತ. ಆ ರೀತಿ ಅಲ್ಲ. ಒಬ್ಬ ವ್ಯಕ್ತಿ ತನ್ನ ಪವಿತ್ರತೆಯ ಜೀವನವನ್ನು ಸಾಗಿಸುವುದರ ಮೂಲಕ, ಬೇರೆಯವರಿಗೆ ಮಾದರಿ ಆಗುವುದರ ಮೂಲಕ ಸುವಾರ್ತೆಯನ್ನು ಸಾರಬಹುದಾಗಿದೆ. ಪ್ರಭು ಯೇಸುವಿನ ನಾಮವನ್ನು ಸಾರಬಹುದಾಗಿದೆ. ಎರಡನೇದಾಗಿ, ವಿಶೇಷವಾಗಿ ದೇವರ ವಾಕ್ಯವನ್ನು ನಾವು ನಮ್ಮ ಜೀವನದಲ್ಲಿ ಓದುವುದರ ಮೂಲಕ ಪ್ರತಿನಿತ್ಯ ದೇವರ ವಾಕ್ಯ ನಮ್ಮಲ್ಲಿ ಜೀವಿಸುತ್ತದೆ. ಅದು ಒಂದು ಸುವಾರ್ಥ ಕಾರ್ಯವಾಗಿದೆ. ಆ ದೇವರ ವಾಕ್ಯದಂತೆ ಜೀವಿಸುವುದರ ಮೂಲಕವೂ ಸಹ ನಾವು ದೇವರ ಸುವಾರ್ತೆಯನ್ನು ಸಾರಬಹುದಾಗಿದೆ. ವಿಶೇಷವಾಗಿ ಈ ಅತ್ಯಾಧುನಿಕ ಯುಗದಲ್ಲಿ ಹಲವಾರು ರೀತಿಯಲ್ಲಿ ನಾವು ಸುವಾರ್ತೆಯನ್ನು ಸಾರಬಹುದು. ದೇವರ ವಾಕ್ಯವನ್ನು ವಾಟ್ಸಪ್ಗಳ ಮೂಲಕ ಕಳುಹಿಸುವುದರ ಮೂಲಕ ನಾವು ದೇವರ ವಾಕ್ಯವನ್ನು ಸಾರಬಹುದಾಗಿದೆ. ಗುರುಗಳೇ, ಹಾಗಾದ್ರೆ ಈ ಸುವಾರ್ಥ ಪ್ರಸಾರ, ಈ ನಮ್ಮ ಸಮಾಜದಲ್ಲಿ ನಾವು ಸುವಾರ್ಥ ಪ್ರಸಾರ ಮಾಡುವುದರಿಂದ ನಮ್ಮ ಸಮಾಜದಲ್ಲಿ ಅದು ಹೇಗೆ ಪ್ರಭಾವ ಬೀರುತ್ತದೆ? ಕ್ರೈಸ್ತ ಸಮುದಾಯದಲ್ಲಿ ಸುವಾರ್ಥ ಪ್ರಸಾರದ ಪ್ರಭಾವ ಹೇಗಿದೆ ಎಂಬುದಕ್ಕೆ ಹಲವಾರು ಉದಾಹರಣೆಗಳನ್ನು ನೋಡಬಹುದು. ಸಂಸ್ಕಾರಗಳನ್ನು ಸ್ವೀಕರಿಸುವುದರ ಮೂಲಕ ಜನರ ವಿಶ್ವಾಸ ದೃಢವಾಗಿದೆ. ಆದರೆ ಸಮಾಜ ಎಂದ ತಕ್ಷಣ ಅದು ದೊಡ್ಡ ವ್ಯೂಹವಾಗಿದೆ. ಅಲ್ಲಿ ಸಮಾಜದಲ್ಲಿ ಹೇಗೆ ನಾವು ಮಾದರಿಯಾಗಿ ನಿಲ್ಲಬೇಕೆಂದು ಈ ನಮ್ಮ ಪರಿಪತ್ರದಲ್ಲಿ, ಡಾಕ್ಯುಮೆಂಟಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಆದಿಕ್ರೈಸ್ತರು ಉತ್ತಮ ಉದಾಹರಣೆಯಾಗಿದ್ದಾರೆ. ಏಕೆಂದರೆ ಆದಿಕ್ರೈಸ್ತರು ಬಡವರು, ಶ್ರೀಮಂತರು ತಮ್ಮಲ್ಲಿದ್ದ ಉದಾರ ಕಾಣಿಕೆಯನ್ನು ದೇವರ ಮುಂದೆ ಸಮರ್ಪಿಸುವುದರ ಮೂಲಕ ಎಲ್ಲರೂ ಹಂಚಿಕೊಂಡು ಜೀವಿಸುತ್ತಿದ್ದರು. ಇದು ಬೇರೆಯವರ ಬಗ್ಗೆ ಇದ್ದ ಕಾಳಜಿಯನ್ನು ತೋರ್ಪಡಿಸುತ್ತದೆ. ಆದ್ದರಿಂದ ನಾವು ಸಹ ಹಂಚಿಕೊಂಡು ಜೀವಿಸಲು ಈ ಪರಿಪತ್ರ ಅಥವಾ ಡಾಕ್ಯುಮೆಂಟ್ ನಮಗೆ ಕರೆಯನ್ನು ನೀಡುತ್ತದೆ. ವಿಶೇಷವಾಗಿ ಸಮಾಜದಲ್ಲಿ ಯಾರೆಲ್ಲ ಕಡೆಗಣಿಸಲಾಗಿದೆಯೋ ಅಂಥವರನ್ನು ನಾವು ಹೆಚ್ಚಾಗಿ ಪ್ರೀತಿಸಬೇಕು. ಅಂಥವರಿಗೆ ನಮ್ಮ ಅಕ್ಕರೆ, ಕಾಳಜಿಯನ್ನು ತೋರ್ಪಡಿಸಬೇಕಾಗಿದೆ. ಅದಕ್ಕಾಗಿಯೇ ವಿಶೇಷವಾಗಿ ನಮ್ಮ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ಅವರು ಈ ರೀತಿ ಹೇಳುತ್ತಾರೆ, 2 ಮುಖ್ಯ ಕಾರಣಗಳನ್ನು, ಮುಖ್ಯ ವಿಷಯಗಳನ್ನು ಒತ್ತಿ ಹೇಳುತ್ತಾರೆ. ಮೊದಲನೇದಾಗಿ ಬಡತನ. ಯಾವ ವ್ಯಕ್ತಿಯು ನಿಜವಾಗಲೂ ಕಣ್ಣೀರಟ್ಟು ದೇವರಲ್ಲಿ ಪ್ರಾರ್ಥಿಸುತ್ತಾನೋ ಆತನ ಮೊರೆಯನ್ನು ಆಲಿಸುತ್ತಾರೆ. ನಮ್ಮ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ರವರು 2 ವಿಷಯಗಳಿಗೆ ಒತ್ತು ನೀಡಲು ಕರೆ ನೀಡುತ್ತಾರೆ. ಮೊದಲನೇದಾಗಿ ಬಡತನ. ಬಡತನದಲ್ಲಿದ್ದವರಿಗೆ, ಹಸಿವೆಯಿಂದ ಬಳಲಿದವರಿಗೆ ನಮ್ಮ ಸಹಾಯ ಹಸ್ತವನ್ನು ಚಾಚಲು ಕರೆಯನ್ನು ನೀಡುತ್ತಾರೆ. ಅದಕ್ಕಾಗಿ ಅವರು ಹೇಳುತ್ತಾರೆ, ಯಾವ ವ್ಯಕ್ತಿಯು ಹಸಿವಿನಿಂದ ಬಳಲುತ್ತಿದ್ದಾನೋ ಆತನ ಮೇಲೆ ಹೆಚ್ಚಾಗಿ ದೇವರ ಕರುಣೆಯನ್ನು ಸುರಿಸುತ್ತಾರೆ ಎಂಬುದಾಗಿ ನುಡಿಯುತ್ತಾರೆ. ಎರಡನೇದಾಗಿ ಶಾಂತಿ. ಆತ್ಮೀಯರೇ, ನಾವೆಲ್ಲರೂ ಶಾಂತಿ ಪ್ರಿಯರಾಗಿ ಜೀವಿಸಬೇಕಾಗಿದೆ. ಶಾಂತಿ, ಯಾವ ಶಾಂತಿ? ದೇವರು ಅಂದು ನೀಡಿದ ಆ ಪ್ರೀತಿ ಶಾಂತಿ ಇಂದು ಸಹ ನಮ್ಮಲ್ಲಿ ನೀಡಬೇಕಾಗಿದೆ. ಗುರುಗಳೇ, ನಾವು ಧರ್ಮಸಭೆಯನ್ನು ತಾಯಿ ಧರ್ಮಸಭೆ ಅಂತ ನಾವು ಕರಿತೀವಿ. ಪ್ರತ್ಯೇಕವಾಗಿ ಮಾತೆ ಮರಿಯಳು ಮೊದಲು ಸುವಾರ್ತೆಯನ್ನು ಸಾರಿದರು. ಪ್ರಭು ಯೇಸು ಕ್ರಿಸ್ತರನ್ನ ಸಾರಿದ ಮೊದಲ ಮಹಿಳೆಯಾಗಿದ್ದಾರೆ. ಈ ಮಾತೆ ಮರಿಯಳು ಮತ್ತು ಧರ್ಮಸಭೆ, ಇದರ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸುತ್ತೀರಿ? ತಾಯಿ ಮರಿಯಮ್ಮನವರು ಧರ್ಮಸಭೆಗೆ ಅಥವಾ ಸುವಾರ್ಥ ಪ್ರಸಾರಕ್ಕೆ ಉತ್ತಮ ಉದಾಹರಣೆಯಾಗಿದ್ದಾರೆ. ಯಾಕೆಂದರೆ ಪ್ರಭು ಯೇಸು ತನ್ನ ಗರ್ಭದಲ್ಲಿ ಜನಿಸುವುದರ ಮೂಲಕ ದೇವರ ವಾಕ್ಯವನ್ನು ಸ್ವೀಕರಿಸಿದರು. ಗಾಬ್ರಿಯಲ್ ದೂತನು ಅವರಿಗೆ ಸಂದೇಶವನ್ನು ನೀಡಿದಾಗ ಆಲಿಸಿ ಅದರಂತೆ ಜೀವಿಸಿದರು. ನಾವು ಸಹ ತಾಯಿ ಮರಿಯಮ್ಮನವರಂತೆ ದೇವರ ವಾಕ್ಯವನ್ನು ಸ್ವೀಕರಿಸಿದಿ. ಗುರುಗಳೇ, ತಾಯಿ ಮರಿಯಮ್ಮನವರು ನಿಜವಾಗಲೂ ಉತ್ತಮ ಉದಾಹರಣೆಯಾಗಿದ್ದಾರೆ. ದೇವರ ಸುವಾರ್ತೆಯನ್ನು ಸಾರಲು ಇವರಿಗಿಂತ ಬೇರೆ ಯಾರೂ ಉತ್ತಮ ಉದಾಹರಣೆ ಸಿಗಲು ಸಾಧ್ಯವಿಲ್ಲ. ಏಕೆಂದರೆ ತಾಯಿ ಮರಿಯಮ್ಮನವರು ಪ್ರಭು ಯೇಸುವಿಗೆ ತನ್ನ ಗರ್ಭದಲ್ಲಿ ಜನ್ಮ ನೀಡುವುದರ ಮೂಲಕ ದೇವರ ವಾಕ್ಯಕ್ಕೆ ಜನ್ಮ ನೀಡಿದರು. ದೇವರ ವಾಕ್ಯವನ್ನು ಸ್ವೀಕರಿಸಿದರು. ದೇವದೂತರು ಕನಸಿನಲ್ಲಿ ಕಾಣಿಸಿಕೊಂಡು ದೇವರ ಸಂದೇಶವನ್ನು ಆಲಿಸಿದ ತಕ್ಷಣ ಅದರಂತೆ ಜೀವಿಸಿದರು. ನಾವು ಸಹ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಓದುವ ದೇವರ ವಾಕ್ಯವನ್ನು ಆಲಿಸಿದರೆ ಸಾಲದು, ಬದಲಾಗಿ ಅದನ್ನು ನಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸಬೇಕು.
ಆಗ ಮಾತ್ರ ನಿಜವಾಗಲೂ ನಮ್ಮಲ್ಲಿ ಸುವಾರ್ಥ ಪ್ರಸಾರವಾಗಲು ಸಾಧ್ಯವಾಗಿದೆ. ಆದ್ದರಿಂದ ಈ ತ್ರೈಕ ದೇವರ ನಾಮದಲ್ಲಿ ಪ್ರೀತಿಯನ್ನು ಅನುಭವಿಸುತ್ತಿರುವ ನಾವು ನಿಜವಾಗಲೂ ಭಾಗ್ಯವಂತರು. ಸುವಾರ್ಥ ಪ್ರಸಾರವನ್ನು ಅನುಭವಿಸೋಣ, ಇತರರಿಗೆ ಹಂಚೋಣ. ಪ್ರಿಯರೇ, ಇಷ್ಟರ ತನಕ ನಾವು ಸುವಾರ್ಥ ಪ್ರಸಾರ ಮಾಡುವ ಆದ್ಯ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ, ನಾವೆಲ್ಲರೂ ಮಾಡಬೇಕು ಅಂತ ಗುರುಗಳು ನಮಗೆ ಬಲು ಚಂದವಾಗಿ ವಿವರಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಪ್ರಿಯರೇ, ಭೇಟಿಯಾಗೋಣ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ. ಧನ್ಯವಾದಗಳು.